ನನಗೆ ಮದುವೆಯಾಗಿ 2 ಮಕ್ಳಿದ್ದಾರೆ ಗೈಸ್. ಗೊತ್ತಾಗ್ತಾ ಇರಲಿಲ್ಲ ಗೈಸ್ ಅವಳ ಮಗಳು ಅಂತ. ಏನ್ ಮಾಡಕ್ಕ ಎಮ್ಮೆ ಎತ್ಬಿಡ್ತೀವಿ. ಮನುಷ್ಯ ಇದ್ದಾರೆ ನಮ್ಮ ಮನೆಯಲ್ಲಿ. ನಮ್ಮ ಜೀವನದಲ್ಲಿ ನಾವು ಪಡಬಾರ್ದು ಹಿಂಸೆ ಪಡ್ತಾ ಇದ್ದೀವಿ. ನೀವು ನೋಡಿದಿರಲ್ಲ. ಹಾಯ್, ನನ್ನ ಹೆಸರು ಅಶ್ವಿನಿ, ಫೌಂಡರ್ ಅಂಡ್ CEO ಆಫ್ ವಿಭಿನ್ನ ಡಿಸೈನರ್ ಸ್ಟುಡಿಯೋ ಅಂತ. ಮುಚ್ಕೊಂಡಿದೀವಿ ಗೈಸ್. ಅವಾಗಿಂದ ಮಾಡಿದ್ನೇ ಮಾಡ್ತಾಳೆ. ಚೆನ್ನಾಗಿದೆ, ತಿಂದವ್ರು ನೆಗದ್ ಬೀಳ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಫ್ರೇಮ್ ಅಲ್ಲಿ ಬರ್ತಿದ್ದೀನಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುಕಿಂಗ್ ಮಾಡ್ತಿದೀವಿ. ಸೊ ನಾನು ಮತ್ತೆ ನಮ್ಮ ಆಂಟಿ ಮಾಡ್ತಿದ್ದಾರೆ. ಅದಕ್ಕೆ ಸಾಥ್ ಕೊಡ್ತಿದ್ದಾರೆ ಆಶಾ HV ಅವರು. ನಗಮ್ಮ ಬೆಂಡೆತ್ತು ಬಿಡ್ತೀನಿ, ಕೋಪ ನಿಂಗೆ ಗೊತ್ತಿಲ್ಲ. ನಮ್ಮಮ್ಮ ಮುದ್ದೆ ಮಾಡ್ತಿದ್ದಾರೆ ಗೈಸ್. ನಮ್ಮಮ್ಮ ಅಬ್ಯೂಸಿವ್ ಆಗಿ ನನ್ನ ಹತ್ರ ವರ್ತನೆ ಮಾಡ್ತಿದ್ದಾರೆ. ಮೇಡಮ್, ನಿಮ್ ರೆಸಿಪಿ ಏನು ಮೇಡಮ್? ಚಿಕನ್ ಸ್ಯಾಂಡ್ವಿಚ್. ಸೊ ಫಸ್ಟ್ ಏನ್ ಹಾಕ್ತಿದ್ದೀರಾ? ಅದನ್ನೆಲ್ಲ ಹೇಳ್ಬಿಟ್ರೆ ವೈರಲ್ ಆಗುತ್ತೆ. ಹೇಳ್ರಿ, ಸುಮ್ನೆ ಏನ್ ಮಾಡ್ತಿದ್ದೀರಾ? ಬಟರ್ ಹಾಕ್ತಾ ಇದೀವಿ. ಸೊ ಚಿಕನ್ ಸ್ಯಾಂಡ್ವಿಚ್ ಗೆ ಫಸ್ಟ್ ಇವರು ಬಟರ್ ಹಾಕ್ತಿದ್ದಾರೆ. ಮಿಕ್ಕಿದ ಆಮೇಲೆ ಹೇಳ್ತೀವಿ. ಸೊ ನಾನು ಚಿಕನ್ ಲೆಗ್ ಪೀಸ್ ಮಾಡ್ತಾ ಇದ್ದೀನಿ. ನಂದೆಲ್ಲ ಸೀದೋದು. ನಾನ್ ಫಸ್ಟ್ ಧನ್ಯ ಹಾಕಿದ್ದೀನಿ ಗೈಸ್. ಸೊ ಈ ರೆಸಿಪಿನ ಟ್ರೈ ಮಾಡೋರು ದಯವಿಟ್ಟು ಏನಾದ್ರು ಆದ್ರೆ ನಾವು ಹೊಣೆ ಅಲ್ಲ. ಇಲ್ಲ, ನನ್ನ ರೆಸಿಪಿ ನೀವು ಟ್ರೈ ಮಾಡ್ಬೋದು. ಫಸ್ಟ್ ನನ್ ಧನ್ಯನ ಮತ್ತೆ ಇನ್ನೂ ಸ್ವಲ್ಪ ಏನೋ ಹಾಕ್ಬೇಕು. ಹಾಕ್ತಿರೋ ನಿಮಿಷ ಗ್ಯಾಸ್ ಆಫ್ ಮಾಡ್ಬಿಟ್ಟ. ಆನಿಯನ್ ಚಾಪ್ ಮಾಡ್ಕೊತಾ ಇದೀವಿ. ಓಕೆ. ನಾವೆಲ್ಲ ದಿಢೀರ್ನ ಏನೇನ್ ಸಿಗುತ್ತೆ ಎಲ್ಲ ಕೈಗೆ ಹಾಕ್ತಿವಿ. ಓಕೆ. ಜನರಲಿ ನಮ್ಮ ಮಮ್ಮಿ ಹೇಳ್ತಾರೆ ನಾನು ನಾಯಿ ಕಕ್ಕಸ್ ತಿಂದಿದ್ದೀನಿ ಅಂತೆ. ಹಂಗಾಗಿ ನನ್ ಕೈಲಿ ಅಡಿಗೆ ರುಚಿ ಚೆನ್ನಾಗ್ ಆಗುತ್ತೆ ಅಂತ. ಸೊ ಲೆಟ್ಸ್ ಟ್ರೈ. ಉದ್ದುದ ಕಟ್ ಮಾಡಂಟಿ. ಮಾತಾಡ್ಬಿಡಿ. ಸ್ವಲ್ಪ ಲೈಟಿಂಗ್ ಹಾಕೋಣ ಗೈಸ್. ನಮ್ಮ ಮನೇಲಿ ಕರೆಂಟೇ ಇಲ್ದಿರೋ ರಂಗ ಆಡ್ತಾರ ನಮ್ಮಮ್ಮ. ಗೈಸ್ ಹೆಂಗ್ ಕಾಣಿಸ್ತಿದೀನಿ ಗೈಸ್? ನನಗೆ ಮದುವೆಯಾಗಿ 2 ಮಕ್ಳಿದ್ದಾರೆ ಗೈಸ್. ಇವಳಿಗೆ ಮದುವೆ ಫಸ್ಟ್ ಧನ್ಯ ಹಾಕಿದೀನಿ ಗೈಸ್. ಆಮೇಲೆ ಗಾರ್ಲಿಕ್ ಹಾಕಿ ಮಾಡ್ತಾ ಇದ್ದೀನಿ. 1 ಪೀಸ್ ಚಕ್ಕೆ, 2 ಕ್ಲೋವ್ಸ್. ಎಲ್ಲಮ್ಮ ಇದ್ಲು ಗೈಸ್. ಅಮ್ಮ ಇದ್ಲು ಕೊಡಕ್ ಕಳ್ತವ್ರೆ ಗೈಸ್. ಏನೋ ಮನೇನೆ ಕೇಳ್ತಾ ಇದ್ದೀನಿ ನಂಗೆ ಆಡ್ತವ್ರೆ. ಮುಂದಿನ ವರ್ಷ ಅವಳಿಗೆ ಮದುವೆ ಮಾಡ್ತಾ ಇದ್ದೀವಿ. ಕಟ್ಟಿದು ಸ್ವಲ್ಪ ಪೆಪ್ಪರ್, ಬೆಣ್ಣೆ ಇನ್ನೊಂದ್ ಸ್ವಲ್ಪ ಹಾಕಂಟಿ. ಮುಚ್ಕೊಂಡು ನಿನ್ ನೋಡ್ಕೊ. ಹೊಟ್ಟೆ ಹೊರಿಗೆ ನಾನು ಚೆನ್ನಾಗ್ ಮಾಡ್ತೀನಿ ಅಂತ. 3 ಜನ ಹೆಂಗಿದೀವಲ್ಲ ಫ್ರೇಮ್ ಅಲ್ಲಿ. ಅಕ್ಕ, ತಂಗಿ, ಮಗಳು. ಗೊತ್ತಾಗ್ತಾ ಇರಲಿಲ್ಲ ಗೈಸ್ ಅವಳ ಮಗಳು ಅಂತ. ಏನ್ ಮಾಡಕ್ಕ ಎಮ್ಮೆ ಎತ್ಬಿಡ್ತೀವಿ. ಗೈಸ್ ನಾನು ಚಕ್ಕೆ, ಮೆಣಸು, ಕ್ಲೋವ್ ಮತ್ತೆ ಧನ್ಯ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದೀನಿ. ಇವರು ಬೆಣ್ಣೆ ಮತ್ತೆ ಏನಂಟಿ ಏನೇನ್ ಹಾಕಿದೆ? ಈರುಳ್ಳಿ, ಗಾರ್ಲಿಕ್ ಪೇಸ್ಟ್ ಮಾಡಿದ್ರು. ಗಾರ್ಲಿಕ್. ಅದ್ ಯಾವ ಒಂದ್ ಮನುಷ್ಯಂಗೂ ಸಾಲಲ್ಲ ಆಂಟಿ, ಸ್ವಲ್ಪ ಜಾಸ್ತಿ ಹಾಕ್ರಿ. ಓಕೆ ಗೈಸ್, ಇದು ಪ್ಲಾನ್. ಫಸ್ಟ್ ಚಿಕನ್ ನ ಏನು ಬೇಯಿಸ್ಕೊತಿದ್ದಾರೆ ನೋಡಿ. ಕತ್ತರಿಕಾಯಿ ಕಟ್ ಮಾಡ್ತೀವಿ. ಚಿಕನ್ ಯಾರು ತೊಳ್ದಿದ್ದು? ಸೂಪು ಮಾಡ್ಬೋದು ಗೈಸ್. ಸೊ ಹಂಗಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಇದನ್ನ ಟ್ರೈ ಮಾಡಕ್ಕೆ ನಮ್ ಗುರು ಮಾಮ ಇದ್ದಾರೆ. ವೆಲ್ಕಮ್ ಟು ಮೈ ಬ್ಲಾಗ್ ಗುರು ಚಾನಲ್. ಅಲ್ಲಿ ಹೆಸರು ಕೆಂಚ, ವಯಸ್ಸು 27, ನಂಬರ್ 6, ಅಣ್ಣಯಪ್ಪನ್ ಗಲ್ಲಿ, ಕಲಾಸಿಪಾಳ್ಯ. ಅವರಿಬ್ರು ಹೊಡೋದ್ರು. ನಮ್ಮಮ್ಮ ಗೈಸ್ ನಗು ಬರ್ತಿದ್ರು, ನಗ್ತಾ ಇಲ್ಲ. ಹಂಗೆ ಅಂತೆ ಅವ್ರ ಸೈಡ್ ಹೋಗಮ್ಮ. ಮನುಷ್ಯ ಇದ್ದಾರೆ ನಮ್ಮ ಮನೆಯಲ್ಲಿ. ನಮ್ಮ ಜೀವನದಲ್ಲಿ ನಾವು ಪಡಬಾರ್ದು ಹಿಂಸೆ ಪಡ್ತಾ ಇದ್ದೀವಿ. ಜೀರಿಗೆ ಹಾಕೋದ್ ಮರ್ಕೊಂಡ್ಬಿಟ್ಟು ಸ್ವಲ್ಪ ಜೀರಿಗೆ ಎಲ್ಲೋ ಒಂದೇ ವೈಟ್ ಅಂದ ಎಲ್ಲೋ ಇದೆಯಲ್ಲ. ಒಂದ್ ಸ್ಪೂನ್ ಜೀರಿಗೆ. ಪ್ರಾಬ್ಲಮ್ ಏನಂದ್ರೆ ಅವ್ರು ಮಾಡೋಕ್ಕಿಂತ ಹೆಚ್ಚಾಗಿ ಕಿಚ್ಚಾಡೋದು, ಮಾತಾಡೋದು ಇದೇ ಮಾಡ್ತಾರೆ.
ನಾನು ಹಂಗಲ್ಲ, ಸೈಲೆಂಟ್. ಲಾಸ್ಟ್ ಅಲ್ಲಿ ಅಷ್ಟೇ ಯೂಸ್ ಮಾಡ್ಬಿಟ್ಟು ಮಿಕ್ಕಿದ ನಂಗೆ ಕಟ್ಟಡ. ಓಕೆ ಗೈಸ್, ಅವ್ರ ಹೆಂಡತಿ ಅಡ್ಗೆ ಮಾಡ್ತಾ ಇರೋದ್ ನೋಡಿ ಅವ್ರ ಗಂಡನ್ ತುಂಬಾ ಖುಷಿ ಆಗ್ತಿದೆ ಅಲ್ವಾ ಗುರು ಅಮ್ಮ? ಏನ್ ನನ್ನ ಹೆಂಡತಿ ಸ್ಕಿಲ್ ತೋರಿಸ್ತಾವಳೆ ಇಷ್ಟು ವರ್ಷ ಆದ್ಮೇಲೆ. ಆಂಟಿ ಏನ್ ಆಂಟಿ? ನಮ್ ಸ್ಕಿಲ್ ಯಾವತ್ತೂ ಇದೆ ಗೈಸ್. ನಾವೇನಾದ್ರೆ ಎಲ್ಲರ ಮುಂದೆ ತೋರ್ಸ್ಕೋಬೇಕು ಅಂತ ಇಲ್ಲ. ನೀವು ನೋಡಿದಿರಲ್ಲ, ಹಾಯ್ ನನ್ನ ಹೆಸರು ಅಶ್ವಿನಿ, ಫೌಂಡರ್ ಅಂಡ್ CEO ವಿಭಿನ್ನ ಡಿಸೈನ್ ಸ್ಟುಡಿಯೋ ಅಂತ. ಹೆಂಗಾಗ್ತಿದೆ ಗುರು ಅಮ್ಮ ನಿಮ್ ಹೆಂಡತಿ ಮಾಡ್ತಾವ್ರೇನೋ ಸ್ಯಾಂಡ್ವಿಚ್? ನೋಡಕ್ಕೇನೋ ಚೆನ್ನಾಗಿದೆ, ತಿಂದವ್ರು ನೆಗದ್ ಬೀಳ್ತಾರೆ. ನಮ್ಮ ಮನೆ ನಾಯಿ ತಿಂದಿರಲ್ಲ ಗೈಸ್, ನಾನ್ ಮಾಡಿದ ಅಡ್ಗೆ ಎಲ್ಲ ನನ್ ಗಂಡ ತಿಂದಿದ್ದ. ಅಲ್ಲಿಗೆ ಗೈಸ್ ಇದನ್ನ ಹೋಗ್ಬೇಕು ಬೇಗ ಬಾಮ ಇಲ್ಲಿ. ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್. ಬಾ ರೆಸ್ಪೆಕ್ಟ್ ಮಾಡು. ಅಲ್ಲಿ ಹಾಯ್ ಮಾಡಮ್ಮ, ದಿಗ್ಲಗ ಹಾಯ್ ಮಾಡಿ. ಹಾಯ್. ನಿಮ್ ಮಗು ಅಡ್ಗೆ ಮಾಡ್ತಿದ್ರೆ ನಿಮ್ ಮನಸ್ಸಿಗೆ ಮಾಡು. ಚೆನ್ನಾಗಿ ಮಾಡ್ತಾರೆ, ಬಟ್ ಸ್ಟವ್ ಎಲ್ಲ ಗಲೀಜ್ ಮಾಡ್ತಾರೆ. ಸೋನು, ಈ ವ್ಲಾಗ್ ನೀನ್ ನೋಡ್ತಿದ್ರೆ ಸುಮ್ನೆ ಮಿಸ್ ಮಾಡ್ಕೊಂಡ ಇದನ್ನ ರುಬ್ಬೇಕು. ಸಿಕ್ಕಿದ ಜಾಗದಲ್ಲ ನನಗೆ ಗಮ್ಮಂತಿದ್ಯಾ? ಸೂಪ್ ತರನೇ ಕುಡಿಬೋದು ಗೈಸ್. ಸ್ಯಾಂಡ್ವಿಚ್ ಮಾಡ್ತಾರಿ ಅಂತ ಅಂತಾರೆ, ಮತ್ ಸೂಪ್ ತರನು ಕುಡಿಬೇಕು ಅಂತ ಅಂತಾರೆ. ಒಂದು ಗೊತ್ತಲ್ಲ ಕೈ ಬ್ರೆಡ್ ಕ್ಯಾಪ್ ಹಾಕಿದ್ದೀನಿ. ಇದೇನ್ ಬ್ಲಿಂಕೆಟ್ ಬ್ರೆಡ್ ಅಲ್ಲ ಹೆಂಗಬೇಕು. ನಮ್ಮ ಮನೇಲಿ ಕುಕ್ಕರ್ ನಾಬ್ ಕಿರ್ಚಾಡ್ತಾರೆ, ನಾನೇ ಹೋಗ್ತೀನಿ. ಇದು ಬೆಳ್ಳಿರುತ್ತೆ ಅಂತ ಗೊತ್ತಾಗಲ್ಲ. ನನಗೊಂದು ಮಗಳಿದ್ದಾಳೆ. ಯಾಕೆ ನಿಮ್ಗೆ ಚಟ್ನಿ ಬೇಕಾ? ಗ್ರೀನ್ ಚಟ್ನಿ ಮಾಡ್ತಿದ್ದೀನಿ ಒಂಚೂರು ಮಾಡಿ. ಗೈಸ್ ಇಲ್ಲಿ ನಮ್ ಕಸಿನ್ ತಂಗಿ ಒಬ್ಳು ಇದ್ದಾಳೆ. ನಮ್ ಕಸಿನ್ ಒಬ್ಳು ಬರ್ತಾಳೆ. ನಮ್ ಕಸಿನ್ ಅವ್ರಮ್ಮ ಫೋನ್ ಎತ್ಬಿಟ್ರೆ ಪ್ರಳಯ ಆಗುತ್ತೆ ಗೈಸ್. ಅವ್ರಮ್ಮ ಗೈಸ್ ಹಾಯ್ ಮಾಡಿ ನನ್ ತಂಗಿಗೆ. ನಾನು ಇವತ್ತು ಚಿಕನ್ ಸ್ಯಾಂಡ್ವಿಚ್ ಮಾಡ್ತಾ ಇದೀನಿ ಗೈಸ್. ಹಂಗಾಗಿ ನನ್ನ ಕಸಿನ್ ಒಬ್ಬ ಕಸಿನ್ ಇದ್ದಾಳೆ, ಅವಳ ಹತ್ರ ಮಾತ್ರ ಅಲ್ಲಿ ತೋರಿಸ್ಬೇಡ, ಫಾರ್ವರ್ಡ್ ಫೋಕಸ್ ಬಂದೆ, ಸ್ವಲ್ಪ ಹಿಂದೆ ಹೋಗು, ತಲೆ ಸುತ್ತ ಬಿದ್ದೋಯ್ತೀನಿ. ಇಲ್ಲೇ ಇದೀನಪ್ಪ. ಇವತ್ತು ಚಿಕನ್ ಸ್ಯಾಂಡ್ವಿಚ್ ಮಾಡ್ತಾ ಇದೀನಿ, ಬರ್ತೀಯಪ್ಪ? ಗೈಸ್ ಇವಾಗ ನಾವು ಚಟ್ನಿ ಮಾಡೋಣ. ಗೈಸ್ ಇವಾಗ ಗ್ರೀನ್ ಚಟ್ನಿ ಮಾಡೋಣ. ನಮ್ಮ ಆಂಟಿಗೂ ಬೇಕಂತೆ ಸ್ಯಾಂಡ್ವಿಚ್ಗೆ. ಫುಲ್ ಆಫ್ ಕೊತ್ತಂಬರಿ. ಗೈಸ್ ನಾನ್ ಕೊತ್ತಂಬರಿ ಯೂಸ್ ಮಾಡ್ದೆ ಅಂತ ಅವರು ಕೊತ್ತಂಬರಿ ಯೂಸ್ ಮಾಡ್ತಾರೆ, ನಾನ್ ಮೆಣಸಿನ್ಕಾಯಿ ಯೂಸ್ ಮಾಡ್ದೆ ಅಂತ ಅವರು ಯೂಸ್ ಮಾಡ್ತಾರೆ. ಕೆಲಸ ಇಲ್ಲ, ಫಾಲೋ ಮಾಡ್ಕೊಂಡು ಸ್ವಲ್ಪ ಕ್ಯಾರೆಟ್ ಇದೆ ಅಂದ್ರಲ್ಲ, ಇದು ಮಜ್ಜಿ, ಇದು ಬೆಳ್ಳುಳ್ಳಿ 4 to 5 ಚಿಲ್ಲೀಸ್ ಅಕಾರ್ಡಿಂಗ್ ಟು ಯೋರ್ ಟೇಸ್ಟ್. ಇಷ್ಟೇ. ಪುದೀನ ಹಂಗೆ ಮಿಕ್ಸ್ ಮಾಡಬೇಡಿ, ಅವ್ರಿಗೆ ಗೊತ್ತಾಗಲ್ಲ. ಕೊತ್ತಂಬರಿ ಫುಲ್ ಖಾಲಿ ಮಾಡ್ಬಿಟ್ಟು ಗೈಸ್ ನಾವಿಬ್ರು ಸೇರ್ಕೊಂಡು ಡಸ್ಟ್ಬಿನ್ ಹಾಕೊಂಡು ನಿನ್ ಕೈ ಏನ್ ಬಿದ್ದೋಗಿತ್ತು? ಹಾಕಂಡಿ. ಆಮೇಲೆ ಒಂದಿಷ್ಟು ಪುದೀನ. ನೋಡಿ ಯಾವಾಗ್ಲೂ ದೇಹಕ್ಕೆ ಒಳ್ಳೇದ ಕೊಡ್ಬಾರ್ದು. ಗೈಸ್ ಇವ್ರು ನನ್ ಮಕ್ಳು, ಬಿಡ ಬೋಳಿ ಮಕ್ಳು ಗೈಸ್, ಇವ್ರು ಮಕ್ಕಳಲ್ಲ. ಯಾಕಮ್ಮ ಮಿಸ್ ಆಗಿ ಡ್ಯಾಶ್ ಆಯ್ತು. ಸುಮ್ನೆ ಏನೇನೋ ಹೇಳ್ತಾರೆ ಗೈಸ್. ಆಫ್ ದ ಕ್ಯಾಮ್ರಾ ನಾನು ಮಾಡಿದೀನಿ, ಸುಮ್ನೆ ಏನೇನೋ ಹೇಳ್ತಾರೆ. ನೀವ್ ತೊಳ್ದ್ಬಿಟ್ಟೆ ತಾನೇ ಎಕ್ಕಿರ್ತೀರಾ ಆ ನಂಬಿಕೆ ಮೇಲೆ. ಫಸ್ಟ್ ಇದು ರುಬ್ಕೊಳ್ಳೋಣ. ಯಾರೇ ಬಳೆ ಇಲ್ವಾ? ಯಾಕೆ ಉದ್ದಕ್ಕೂ ಹೆಚ್ಚ್ತಾ ಇದೆಯಾ? ಅವ್ರ ತಂಗಿಗೆ ಬೈತಿರೋದು. ಮುಚ್ಚಳವನ್ನು ಮುಚ್ಚಿ ಹಾಕಿ ಸುಕ್ಕಿ ತೊಳೆದು ಸರಿ ಸೊಪ್ಪು ಅಮ್ಮ ವೈಲೆಟ್ ಆದ್ರು ರಾವಣ ಅವನಾಗಿಲ್ಲ. ಇದೆಲ್ಲ ಹಾಕ್ಬಿಟ್ಟಿದ್ರಿ ಮಾ ತೊಳ್ದೆ ಸುಮ್ನೆ. ನೀವ್ ತಿನ್ನಲ್ಲ ತಾನೇ? ನೋಡಿ ಗೈಸ್ ಬೈಯೋದ್ರಲ್ಲೂ ಕೇರಿಂಗ್ ಇದೆ ಒಬ್ಬಗೆ. ಕ್ಯೂಟಿ
ಸರಿಯಾಗಿ ಅಲ್ಕೊಂಬಂದ್ರೆ ನಗಾಡ್ತಿ ಓಲೆ. ಇಲ್ಲಿ ಕಣ್ಣಿಗೆ ಏನ್ ಕಾಣಿಸ್ತಿದ್ಯಾ ಅದೆಲ್ಲ ಹಾಕೋರೆ ಅಂತ ಹಂಗೆ ಅಸ್ಯೂಮ್ ಮಾಡ್ಕೊಳ್ಳಿ ಗೈಸ್. ನನಗೆ ಇಲ್ಲಿ ಕ್ಯಾಬೇಜು, ಚಿಕನ್, ಕ್ಯಾರೆಟ್ ಮತ್ತೆ ಬೀನ್ಸ್ ಆಂಟಿ. ಇದು ಬೀನ್ಸ್ ಮೆಣಸಿನ್ಕಾಯಿ ಮತ್ತೆ ಅವಾಗಲೇ ಚಿಕನ್ನ ಕುಕ್ ಮಾಡ್ಕೊಂಡಿದ್ರಲ್ಲ ಅದನ್ನ ಹಾಕಿ ಸ್ಟಿರ್ ಮಾಡ್ಕೊಂತಿದ್ದಾರೆ. ಇವಾಗ ನಾವು ಮ್ಯಾರಿನೇಷನ್ ಸ್ಟಾರ್ಟ್ ಮಾಡೋಣ. ಫಸ್ಟು ತೊಳೆದಿರೋ ಚಿಕನ್ನ ಹಾಕ್ಕೋಬೇಕು. ಮೋಸ್ಟ್ಲಿ ಈ ಕಾಲಕ್ಕೆ ಮುಗಿಯಲ್ಲ ಇದು. ಏನಿಲ್ಲ ಗೈಸ್, ಮೂಳೆ ಮುರಿದೋಗ್ಬಿಟ್ಟಿದೆ ಪಾಪ ಕೋಳಿ ಕಾಲದು. ಮೂಳೆ ಮುರಿದೋಯ್ತವ, ಆರೇಜ್ ತೊಳೆದಿದ್ದವಮ್ಮ. ಸೊ ಗೈಸ್, ಇವಾಗ ಇದಕ್ಕೆ ಫಸ್ಟು ಖಾರದ ಪುಡಿ, ಆಮೇಲೆ ಅವಾಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಪುಡಿ, ನೆಕ್ಸ್ಟು ಉಪ್ಪು ಗೈಸ್. ಆಂಟಿ ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಸ್ವಲ್ಪ ಮೊಸರು ತಂದ್ಕೊಡ್ತೀರಾ? ಚೂರು ಮೊಸರು. ಎಷ್ಟು ಹೊಂಡಿದ್ದೀರಾ ಆಂಟಿ? ಮುಚ್ಕೊಂಡಿದೀವಿ ಗೈಸ್, ಅವಾಗಿಂದ ಮಾಡಿದ್ನೇ ಮಾಡ್ತಾಳೆ. ಎಲ್ಲ ಅವ್ರದ್ದೇ ಇಂಗ್ರೀಡಿಯೆಂಟ್ಸು. 10 ನಿಮಿಷ ಕೊಡ್ತೀಯಾ? ಇದನ್ನ ಮ್ಯಾರಿನೇಟ್ ಮಾಡಿದೀವಿ. ಅದು ಚಾರ್ಕೋಲ್ ಅಲ್ಲಿ, ಈ ಚಾರ್ಕೋಲ್ ಅಲ್ಲಿ ಬೆಣ್ಣೆ ಹಾಕ್ಬಿಟ್ಟು ಇದನ್ನ ಮುಚ್ಚಬೇಕು. ಹಾಯ್ ಮಾಡಿ ಅಲ್ಲಿ ನನ್ನ ಯೂಟ್ಯೂಬ್ ಬ್ಲಾಗ್. ಹಾಯ್. ನಿಮ್ ಸೊಸೆ ಅಡಿಗೆ ಮಾಡ್ತಿದ್ದಾನೆ, ನಿಮ್ಗೆ ಏನಾದ್ರು ಅನಿಸಿಕೆ? ಈ ನಗುಲೆ ಎಲ್ಲ ಅರ್ಥ ಮಾಡ್ಕೊಳ್ಳಿ ಗಾಯ್ಸ್. ನಮ್ಮ ಮಾವಂಗ್ ಹುಷಾರಿಲ್ಲ ಅಂದ್ರೆ ರಾತ್ರಿ ಚಾರ್ಜಿಗೆ ಹಾಕಕ್ ಹೋಗಿ ಬುರುಡೆ ತೂತ್ ಮಾಡ್ಕೊಂಡಿದ್ದಾರೆ ಗೈಸ್. ಅಷ್ಟು ವ್ಯಾಮೋಹ. ತಾತ ಏನೋ ಹೇಳ್ತಾರ ನಿಮ್ ಬಗ್ಗೆ. ನಮ್ಮ ಆಂಟಿ ಅವ್ರ ಮಾವ ಇವ್ರ ಸವಾಸ ಬೇಡ ಅಂತ ಫಸ್ಟೇನೆ ಊಟ ಮಾಡ್ಕೊಬಿಡ್ತಿದ್ದಾರೆ ಗೈಸ್. ಮೇನ್ ಇಂಗ್ರೀಡಿಯಂಟ್ ಜಿಂಜರ್. ಸಾಕು ಕೊಡ್ತೀರಾ ಸ್ವಲ್ಪ ಗೈಸ್? ಒಂಚೂರು ಶುಂಠಿ ಹಾಕೊಳ್ಳೋಣ. ಶುಂಠಿ ಮರ್ತೋಗ್ಬಿಟ್ಟು ಚಿನ್ನ ಕುಂತಿನ್ನ ಹೋಗಂಟೆ. ಅವನಿಗೆ ನೀರಂತ ಕೊಡೋಗಂಟೆ ಸುರುಪುವ. ತುಂಬಾ ಇಂಪಾರ್ಟೆಂಟ್ ಇಂಟಿಗ್ರೇಟ್. ಇದು ಲಾಸ್ಟ್ ಬೇಕು. ಏನ್ ಇಂಪಾರ್ಟೆಂಟ್? ಒಂದು ಇಂಪಾರ್ಟೆಂಟ್ ವಸ್ತು ಹಾಕ್ಲಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್. ವಾವ್, ಇಂಗ್ರೀಡಿಯಂಟ್ ಇಂಗ್ರೀಡಿಯಂಟ್ ಅಲ್ಲ. ಚಾರ್ಕೋಲ್ ನ ಬಿಸಿ ಮಾಡೋಣ ಗೈಸ್ ಇವಾಗ. ನನ್ನ ಪ್ರೀತಿ ತಾಳಂಟಿ ಇಲ್ಲಿ ಬರಂಟಿ. ನನ್ನ ಪ್ರೀತಿ ಮಕ್ಕಳು. ಪ್ರೀತಿ ಮಕ್ಕಳು ಅಂತ ಸುಮ್ಮನೆ ನೋಡಿ ನಮ್ಗೆ ಬೇಡ. ಅಮ್ಮನ ನಂಬರಂತೆ ಅದಿರಂತ ಅದಿಗೆ ಕಮ್ಮಿ. ಇವರು ಲೂಸ್ ಮನೆಯಲ್ಲ ಹುಚ್ಚಿಗೆ ಮನೇಲೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಎಲ್ಲ. ನನ್ ಮಗಂಗೆ ಸ್ವಲ್ಪ ಇವಾಗ ಮೊನ್ನೆ ಗ್ಲಾಸ್ ಹಾಕೊಂಡವನೆ, ಅದಕ್ಕೆ ಸ್ವಲ್ಪ ಹುಚ್ಚು ತರ ಮಾತಾಡ್ತಾರೆ. ಅವ್ನು ಲೂಸ್. ನಮ್ಮಮ್ಮ ನಾನು ಗ್ಲಾಸ್ ಹಾಕೊಂಡಿದ್ದೆ, ಯಾರು ಇಂಗ್ಲಿಷ್ ಮಾತಾಡಲ್ಲ ಮನೆ ನೋಡಿ ಕನ್ನಡ ಮಾತಾಡ್ತಾರೆ. ಆಯ್ತು ಇವಾಗ ಟೇಸ್ಟ್ ಮಾಡಿ. ನಿಮ್ಮಿಬ್ರು ಕವರ್ ಮಾಡಿ ಈ ರೇಂಜ್ ಅಲ್ಲಿ ತಿಂದಿದ್ದಾರೆ. ಕವರ್ ಮಾಡಿ ಅದು ಅರೋಮಾಗೆ. ಅಮ್ಮ ಅದು ಕೊಡಮ್ಮ ಪ್ಲೀಸ್. ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಪ್ಲೀಸ್ ಕೊಡಮ್ಮ. ಬೇಯದಲ್ಲಪ್ಪ, ಅದು ಅರೋಮಾ ಕಡಪ್ಪ. ಯಾಕೆ ಹಿಂಗೆ ಕನ್ನಡದಲ್ಲಿ ಹೇಗೆ ಹೇಳಿ ನಾನು? ಕನ್ನಡದಲ್ಲಿ ಹೇಳಕ್ ಬರಲ್ಲ. ಅವ್ರ ಅಪ್ಪ ಸ್ವಲ್ಪ ಅನ್ಎಜುಕೇಟೆಡ್ ಗೈಸ್. ಕೊಡಮ್ಮ, ಹೊಗೆ ಹೋಗುತ್ತೆ ಪ್ಲೀಸ್. ಅಪ್ಪ ನಾನು ಹೆಂಗೋ ಬಯಸ್ತೀನಿ ತಾಳಪ್ಪ. ಇದೇನು ಇನ್ನೊಂದು ರೆಸಿಪಿ ನಿಮ್ಮ ಮಗಳದಲ್ಲ. ಅಷ್ಟಕ್ಕೂ ಬೇಯ್ತೈತಾ? ಅಪ್ಪ ಬೈಯಲ್ಲ ಕಣಪ್ಪ, ಇದು ಅರೋಮಾಗ ಅಂತಿದ್ರೆ ಬೈತದ ಅರೋಮಾ ಅಂದ್ರೆ ಸ್ಮೆಲ್ಲು, ಹೊಗೆ. ತಿನ್ನೋದಲ್ಲ, ಅದು ಹೊಗೆ ಸ್ಮೆಲ್ಲು. ಲಾಸ್ಟ್ ಅಲ್ಲಿ ಯಾರು ತಿಂತೀನಿ ಯಾರು ತುಂಬಾ ಸಖತ್ತಾಗಿರುತ್ತೆ ಅವರೇ ವಿನ್ನರು. ಎಕ್ಸಾಕ್ಟ್ಲಿ ಮಗ್ನೆ. ನಂಗೊಂಚೂರು ಕೂಡ ಚೆನ್ನಾಯ್ತಪ್ಪ. ಏನಂತಪ್ಪ ನಿನ್ಗೆ? ಥ್ಯಾಂಕ್ ಯು ಮಗ್ನೆ, ನಂಗೆ ತುಂಬಾ ಖುಷಿ ಇಲ್ಲ ಫುಲ್ ಅಡಿಗೆ ಮಾಡೋದಿಲ್ಲ. ನೀನು ಗೋಳಿ ಮಗ.
ಸುತ್ತಮುತ್ತ ಇದು ನಿಂತಿದ್ದಾರೆ. ಇದು ವಂಶ ಮುಂದೆ ನಮ್ಮ ಮನೇಲಿ ಈ ದರಿದ್ರದೊಡ ಇವಳು ಮಾಡ್ತಿರೋ ಇವಳು ಒಟ್ಟಿಗೆ ಗೋಬ್ರಿ ಪಡ್ತಾವ್ರೆ ಗೈಸ್. ಮಾಡ್ಕೊಡ್ಬೇಕು ಗೈಸ್. ಇದೇ ಮರ್ಯಾದೆ ನನ್ನ ಮಗಳಿಗೆ ನನ್ನ ಕಲೆ ನೋಡಿ ತಡ್ಕೊಳಕ್ ಆಯ್ತಿಲ್ಲ ಗೈಸ್. ಅಲ್ಲಿ ಕೆಳಗಡೆ ಸೀತೈತೆ ಅಲ್ಲಿ. ಇದು ಹೆಸರೇನು? ಚಿಕನ್ ಲೆಗ್ ರೆಸಿಪಿ. ಗುರು ವೀಡಿಯೋ ತೆಗಿಬೋದೇ ಅದೇ ನಿಂಗೆ ಬ್ರೆಡ್ ಇಷ್ಟ ಆಗಿಲ್ವಾ? ಈ ಕಡೆ ನಾನು ಕುತ್ಕೊಂತೀನಿ. ಇಲ್ಲಿ ಕುತ್ಕೋ. ಅಲ್ಲ ಇಲ್ಲಿ ಬಾಯಲ್ಲಿ ಕುತ್ಕೋ, ಕೈ ಎತ್ಬೇಕು ಯಾರ್ದಾದ್ರು. ಓಕೆ. ಸೊ ನನ್ ಚಿಕನ್ ಬಸ್ಸಾರ್ ಇಷ್ಟ ಆಯ್ತಾ, ಚಿಕನ್ ಸ್ಯಾಂಡ್ವಿಚ್ ಇಷ್ಟ ಆಯ್ತಾ, ಯಾರ್ ವಿನ್ನರ್? ಮೇಘಾ ಚಿಕನ್ ವಿನ್ನರ್. ಥ್ಯಾಂಕ್ ಯು. ಅಶ್ವಿನಿ ಚಿಕನ್ ಫೇಲ್. ಚಿನ್ನಕ್ಕ ಚಿಕನ್ ಥ್ಯಾಂಕ್ ಯು. ಫೇಲ್ ಅಮ್ಮ ಕಕ್ಕ. ಗೈಸ್ ಇಲ್ಲಿ ನೋಡ್ರಲ್ಲ ಗೈಸ್, ನನ್ ಚಿಕನ್ ಇವಾಗ ಗುರು ಮಾಮ ಹೇಳ್ತಾರೆ. ಆಯ್ತು ಗುರು ಮಾಮ. ಹೆಂಗಿತ್ತು ಅಂದ್ರೆ ರವಿ ಅವರೇ? ಬಸ್ಸಾರು. ಅದೇ ಚಿಕನ್ ಬಸ್ಸಾರ್. ನಿಮ್ಮ ಅಪ್ಪ ಟೇಸ್ಟ್ ಮಾಡ್ತೀರಾ? ಓಕೆ ಗೈಸ್, ನನ್ನ ಚಿಕನ್ ಬಸ್ಸಾರ್ ಸೈಡ್ ರೆಡಿ ಆಗಿದೆ. ಟೇಸ್ಟ್ ಕೇಳೋಣ. ಸಾರು ಕುಡಿದೆ ಸೇಮ್ ಬಸ್ಸಾರು. ಹೇಳ್ಬಾರ್ದು. ಏನ್ ಚೆನ್ನಾಗಿದೆ ಥ್ಯಾಂಕ್ ಯು ಕಿಶೋರ್. ಹೆಂಗಿದೆ? ಅದಕ್ಕೆ ಅಮ್ಮ ನಂಗೆ ಬರಿಸ್ಕೊಂಡು ಬಾರಮ್ಮ. ಹೆಂಗಿದೆ ಗುರು ಬಾಬಾ? ಟೇಸ್ಟ್ ಮಾಡು. ಅದು ನಾನು ಈಗ ಹೇಳ್ತಾ ಇದ್ದೀನಿ ಚಿಕನ್ ಬಸ್ಸಾರ್. ಈಗಲೇ ಹೇಳಿದ್ದೀನಿ ಚಿಕನ್ ಬಸ್ಸಾರ್. ಆಯ್ತು ತಿನ್ನು ಸುಮ್ನೆ. ಆಯ್ತು ರಿವ್ಯೂ ಬೇಡ. ಆಯ್ತು ಬೆಟರ್ ಅಷ್ಟೇ. Three, two, one. Gunda. Ready, 1, 2, 3. Start. Final decision ಒಳಗಡೆ. ನಮ್ಮ ಹೊಟ್ಟೆ ಹಸಿತಿದೆ guys. Okay, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಸ್ಸಾರು.